ಲೆವೆಲ್ ಬಿದ್ದ ಹುಡುಗರ ಕಷ್ಟಗಳು ಪಾರ್ಟ್ 19. ಬೆಳಗ್ಗೆ ಎಕ್ಸರ್ಸೈಸ್ ಮಾಡೋಣ ಅಂತ 5 ಗಂಟೆಗೆ ಎದ್ದೆ. ನಮ್ಮ ಹುಡುಗಿ ಮೆಸೇಜ್ ಇತ್ತು, ಮುದ್ದು ನಾವ್ ಯಾವಾಗ ಮದ್ವೆ ಆಗೋಣ, ನಮ್ಮ ಮನೇಲಿ ಮದ್ವೆ ಆಗೋ ಅಂತಿದ್ದಾರೆ, ಹುಡುಗ ನೋಡಕ್ ಬರ್ತಾನಂತ ನಾಳೆ. ನಾನು ಏನ್ ಮಾಡೋದು, ಗಂಡ ಅಂತ ನಿನ್ಬಿಟ್ಟು ಬೇರೆಯವ್ರನ್ನ ಊಹಿಸ್ಕೊಂಡ್ರೆ ಸಾಯೋದರ ಆಗುತ್ತೆ. ಚಿನ್ನು ಸ್ವಲ್ಪ ದಿನ ಟೈಮ್ ಕೊಡು, ನಮ್ಮ ಫ್ಯಾಮಿಲಿ ಎಲ್ಲ ಬಂದ್ ಮಾತಾಡ್ತೀವಿ, ವಿ ಆಲ್ರೆಡಿ ಪ್ಲಾನ್ ಅಲ್ವಾ, ಸ್ವಲ್ಪ ಲೇಟ್ ಆಗಿ ಆಗೋಣ ಅಂತ ಮೆಸೇಜ್ ಮಾಡ್ದೆ. ಹೌದು, ಬಟ್ ಈಗ ಮನೇಲಿ ಪ್ರೆಷರ್ ಆಗ್ತವ್ರೆ, ನಾನು ಏನ್ ಮಾಡ್ಲಿ, ಈ ಮದ್ವೆಯಿಂದ ತಪ್ಪಿಸ್ಕೊಳಕ್ ಏನಾದ್ರು ಐಡಿಯಾ ಕೊಡು ಅಂದ್ಲು. ಏನ್ ಐಡಿಯಾ ಕೊಡೋದು, ಸರಿ 4 ಪಾತ್ರೆ ಎಷ್ಟೋ ತೊಳಿತೀಯ ನೀನು, 5 ನಿಮಿಷ ಅಷ್ಟೇ ತೊಳೆದ್ ಬಿಡ್ತೀನಿ ಅಂದ್ಲು. ಅದನ್ನ 1 ಅವರ್ ಮಾಡು ಅಂದೆ. 1 ಅವರ್ ತೊಳೆದ್ರೆ ಮಾಡು ಹೇಳ್ತೀನಿ ಅಂದೆ. ಸರಿ ಅಂದ್ಲು. ಬೆಳಗ್ಗೆ 8 ಗಂಟೆ 5 ನಿಮಿಷ ಆಗಿತ್ತು. ಮುದ್ದು ನೀನ್ ಹೇಳ್ದಂಗೆ ಮಾಡಿದೆ, ಅಮ್ಮ ನಿನ್ಗೆ ಮದ್ವೆ ಮಾಡಿದ್ರೆ ಅಷ್ಟೇ ನಾವು ಬಯಸ್ಕೋಬೇಕು ಅಂತಿದ್ದಾರೆ. ವರ್ಕ್ ಆಗ್ತಿದೆ ಚಿನ್ನು, ಈಗ ನೀನೇ ಟಿಫನ್ ಮಾಡು, ಅದಕ್ಕೆ ಉಪ್ಪು ಜಾಸ್ತಿ ಹಾಕು ಅಂದೆ. ಓಕೆ ಮುದ್ದು ಅಂದು. 10 ಗಂಟೆ 12 ನಿಮಿಷ ಆಗಿತ್ತು. ಮುದ್ದು ಮನೆಯವರೆಲ್ಲ ಉಪ್ರೋಸು ಅಂತ ತಿಂತಿಲ್ಲ, ನಮ್ಮಪ್ಪ ಇನ್ನೂ ಮದ್ವೆ ಬೇಡ, ಸ್ವಲ್ಪ ಹುಷಾರ್ ಬರ್ಲಿ ಅಂತಿದ್ದಾರೆ, ನಿನ್ ಟ್ರಿಕ್ಸ್ ವರ್ಕ್ ಆಗ್ತಿದೆ ಮುದ್ದು ಅಂದ್ಲು. ವರ್ಕ್ ಆಗ್ಲೇಬೇಕು, ಈಗ ನೀನೇ ಕಸ ಗುಡ್ಸು, ಕಸನ ಅಲ್ಲಲ್ಲೇ ಬಿಟ್ಬಿಡು. ಒನ್ ಮೋರ್ ಐಡಿಯಾ, ಮಾಡು ಈ ಟ್ರಿಕ್ ನ ಅಂದೆ. ಮಾಡ್ತೀನಿ, ಈ ಟ್ರಿಕ್ ನಮ್ ಜೀವನನೇ ಚೇಂಜ್ ಮಾಡ್ಬೋದು. ಎಸ್ ಅಂದೆ. 11 ಗಂಟೆ 12 ನಿಮಿಷ ಆಗಿತ್ತು. ಮುದ್ದು ಈ ಟ್ರಿಕ್ ಸಹ ವರ್ಕ್ ಆಯ್ತು, ನಾವಮ್ಮ ನಿಂಗೆ ಮದ್ವೆ ಮಾಡಿದ್ರೆ ನಮಗೆ ಮಾನ ಮರ್ಯಾದೆ ಕಳೆಯೋದು ನಿಶ್ಚಿತ, ಮದ್ವೆ ಸ್ಕಿಪ್ ಆಯ್ತು ಮುದ್ದು ಅಂದ್ಲು. ವಾವ್ ಸೂಪರ್, ಇದೆ ಖುಷಿಗೇನು ಇಲ್ವಾ ಅಂದೆ. ಏನ್ ಬೇಕು ಅಂದ್ಲು. ನಿಂಗ್ ಗೊತ್ತಿಲ್ವಾ? ಓಹೋ ಹೇ ಹೋಗೋ ಪೋಲಿ, ಯಾವಾಗ್ಲೂ ಇದೆ ನಿಂದು ಅಂತ ನಾಚ್ಕೊಂಡ್ಲು. ಸಂಜೆ 5 ಗಂಟೆ ಆಗಿತ್ತು. ಮುದ್ದು ನಮ್ಮಮ್ಮ ಗಂಡನ ಮನೆಗೆ ಹೋಗಿ ಕಲ್ಕೊಳ್ಳಿವಂತೆ, ಬಿಡು ಮದ್ವೆ ಮಾಡ್ಬಿಡ್ತೀವಿ ಅಂತಿದಾರೆ. ನಂಗೆ ಟೆನ್ಷನ್ ಆಗೋಯ್ತು. ಚಿನ್ನು ಏನ್ ಮಾಡೋದು ಈಗ, ಏನಾದ್ರು ಐಡಿಯಾ ಕೊಡು ಮುದ್ದು ಅಂದ್ಲು. UPSC ಮಾಡ್ತೀನಿ ಅಂತ ಹೇಳು, ಅದರೇ 2-3 ಇಯರ್ಸ್ ಟೈಮ್ ಹೋಗುತ್ತೆ ಅಂದೆ. ಮುದ್ದು UPSC ಓದೋದ್ ಕಷ್ಟ, ಮದ್ವೆನೇ ಈಸಿ ಅನ್ಸ್ತಿದೆ. ಹಾಗಾದ್ರೆ ಮದ್ವೆ ಆಗ್ತೀಯಾ? ಮುದ್ದು ಇನ್ನೇನ್ ಮಾಡೋದು ಅಂದ್ಲು.